hello guys, welcome back to my YouTube channel. ಸೊ ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ನಾವು ಕಟ್ಟಿಂಗ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೆ. ಆಲ್ಟರ್ನೇಟ್ ಅಥವಾ ಐ ನೆಕ್ ಬ್ಲೌಸ್ದು ಕಟ್ಟಿಂಗ್ ಮಾಡೋದು. ಸೊ ಐ ಹೋಪ್ ಅದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಿಮಗೆ. ಸೊ ಈಗ ನಾನು ಇದ್ರದ್ದು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಹೇಗಿತ್ತು, ಅರ್ಥ ಆಯ್ತಾ ಇಲ್ವಾ ಅಂತ. ಸೊ ಬನ್ನಿ ಇದನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸೊ ಮೊದಲನೇದಾಗಿ ನಾವು ಬ್ಯಾಕ್ ಪಾರ್ಟ್ ನಾವು ಯೂಶ್ವಲಿ ನಾವು ಹೇಗೆ ಸ್ಟಿಚ್ ಮಾಡ್ತೀವಿ ಅದೇ ರೀತಿಯೇ ಮಾಡಬೇಕು. ಸೊ ಫ್ರಂಟ್ ಪಾರ್ಟ್ ನಾವೇನು ಕಟ್ಟಿಂಗ್ ಮಾಡ್ಕೊಂಡಿರ್ತೀವಲ್ವ, ಸೊ ಅದನ್ನು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಬಟನ್ ಎರಡೂ ಇಟ್ಕೊಂಡು ಎಲ್ಲ ಕಾರ್ನರ್ಸ್ಗೂ ನಾವು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ನಾವು ನೆಕ್ಕಿಗೆ ಬಂದುಬಿಟ್ಟು ನಾನು ಇಲ್ಲಿ ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ. ಸೊ ನೆಕ್ಕಿಗೆ ನಾವು ಹೆಂಗೆ ಮೆಷರ್ಮೆಂಟ್ ತೊಗೊಂಡಿದ್ವೋ ಅದೇ ರೀತಿ ಮೆಷರ್ಮೆಂಟ್ ತೊಗೊಂಡು ಸೈಡಲ್ಲಿ 1 ಇಂಚು ನಾವು ಎಕ್ಸ್ಟ್ರಾನ ತೊಗೊಳ್ಬೇಕು. ಸೊ ಎಕ್ಸ್ಟ್ರಾ ತೊಗೊಂಡು ನಾವು ಇದನ್ನು ಕಟ್ ಮಾಡ್ಕೋಬೇಕು. ಅದೇ ಶೇಪಲ್ಲೇ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಮೆಷರ್ಮೆಂಟ್ ಹೇಗೆ ನಾವು ತೊಗೋಬೇಕು ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಮಾರ್ಕಿಂಗ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಯಾರಿನ್ನೂ ನೋಡಿಲ್ಲ ಹೋಗ್ಬಿಟ್ಟು ನೀವು ಚೆಕ್ ಮಾಡಿಕೊಂಡು ಸೊ ನೆಕ್ದು ವೀಡಿಯೋನ ನೀವು ನೋಡ್ಕೋಬೋದು ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು. ಸೊ ನೋಡಿ, ಈ ರೀತಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಕ್ಯಾನ್ವಾಸ್ನ. ಸೊ ಈ ರೀತಿ ಕಟ್ ಮಾಡ್ಕೊಂಡಿದ್ದು ಆದಮೇಲೆ ನಾವು ಲೈನಿಂಗ್ ಬಟ್ಟೆ ಏನಿರೋದಲ್ವ, ಸೊ ಅದ್ರ ಮೇಲೆ ನಾನು ಇದನ್ನು ಇಟ್ಕೊಂಡು ಐರನ್ ಮಾಡಿಕೊಂಡು ಸೊ ಕಟ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ನಾವು ಬಟ್ಟೆ ಬಿಟ್ಕೊಂಡಿರ್ತೀವಲ್ವ ಅರ್ಧ ಇಂಚು, ಅದನ್ನು ನಾನು ಈ ರೀತಿ ಫುಲ್ಲು ಸ್ಟಿಚ್ ಮಾಡ್ಕೋಬೇಕು. ಸೊ ಸ್ಟಿಚ್ ಮಾಡ್ಕೊಂಡಿದ್ದು ಆದಮೇಲೆ ನಾನು ಮೇನ್ ಫ್ಯಾಬ್ರಿಕ್ ಏನಿದೆಯಲ್ವ, ಸೊ ಮೇನ್ ಫ್ಯಾಬ್ರಿಕ್ನ ಸೀದಾ ಇಟ್ಕೊಂಡು ಇದನ್ನು ನಾನು ಗುಂಡ್ ಅಥವಾ ಯಾವುದಾದ್ರೂ ಏನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಸೇಫ್ಟಿ ಪಿನ್ ಏನಾದರೂ ಯೂಸ್ ಮಾಡಿಕೊಂಡು ನೀವು ಇದನ್ನು ನೀಟಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ. ಸೊ ಆವಾಗ ನೀವು ಈ ರೀತಿ ಟ್ರಿಕ್ ಉಪಯೋಗಿಸೋದ್ರಿಂದ ಸ್ಟಾರ್ಟಿಂಗ್ ಬಿಗಿನರ್ಸ್ ಯಾರು ಕಲಿತಿರ್ತಾರಲ್ವ, ಸೊ ಅವ್ರಿಗೆ ಫ್ಯಾಬ್ರಿಕ್ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಸ್ಟಿಚಿಂಗಿಗೆ ಕಷ್ಟ ಆಗುತ್ತೆ. ಸೊ ಈ ರೀತಿ ಯೂಸ್ ಮಾಡೋದ್ರಿಂದ ಬಟ್ಟೆ ಜರುಗೋದಿಲ್ಲ, ನೀಟಾಗಿ ಸ್ಟಿಚಿಂಗ್ ಅನ್ನೋದು ನೀವು ಈಸಿಯಾಗಿ ಮಾಡ್ಬೋದು. ಸೊ ಅದರಿಂದ ಈ ರೀತಿ ಸ್ಟಿಚ್ ಮಾಡಿಕೊಂಡು ನೀವು ಒಳಗಡೆ ಏನಿದೆಯಲ್ವ ಇನ್ಸೈಡ್ ಪಾರ್ಟು, ಸೊ ಅಲ್ಲಿಗೆ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಾರ್ನರ್ಸ್ ಎಲ್ಲ ನೀವು ಸ್ಟಿಚ್ ಮಾಡ್ಕೋಬೇಕಾದ್ರೆ ಫೂಟ್ನ ನೀವು ಮೇಲೆ ಎತ್ತಿ ನೀವು ಫ್ಯಾಬ್ರಿಕ್ನ ರೊಟೇಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಆವಾಗ ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇವಾಗಿದು ಕಂಪ್ಲೀಟಾಗಿ ಸ್ಟಿಚ್ ಆಗಿದೆ. ಸೊ ಇದನ್ನು ನೀವು ಮಿಡಲ್ ಪಾರ್ಟಿಗೆ ನೀವು ಕರೆಕ್ಟಾಗಿ ಡಿವೈಡ್ ಮಾಡಿಕೊಂಡು ಕಟ್ಟಿಂಗ್ನ ಮಾಡ್ಕೋಬೇಕು. ಸೊ ಕಟ್ಟಿಂಗ್ ಮಾಡ್ಕೊಂಡಿದ್ದಾದಮೇಲೆ ನೀವು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಫಸ್ಟೇ ಸ್ಟಿಚ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಆ ರೀತಿಯೂ ಮಾಡ್ತಾರೆ. ಸೊ ಮಾಡ್ಕೊಂಡಿದ್ದಾದಮೇಲೆ ಸ್ಟಿಚಿಂಗು 1/2 ಇಂಚಷ್ಟು ಬಿಟ್ಬಿಟ್ಟು ನೀವು ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು. 1/2 ಇಂಚ್ ಏನಕ್ಕೆ ಅಂದರೆ ನೀವು ಒಳಗಡೆ ನೀವು ಅದೇನು ಕ್ಯಾನ್ವಾಸ್ ಅನಿಸಿರ್ತೀವಲ್ವ, ಸ್ಟಿಚ್ ಮಾಡಿರ್ತೀವಿ, ಅದನ್ನು ನೀವು ಇನ್ಸೈಡ್ಗೆ ನೀವು ಟರ್ನ್ ಮಾಡಿಕೊಂಡು ನೀಟಾಗಿ ಒಂದು ಹೊಲಿಗೆ ಹಾಕ್ಕೋಬೇಕು. ಸೊ ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಗೈಸ್, ಲಾಸ್ಟ್ ಕಟ್ಟಿಂಗ್ ವಿಡಿಯೋದಲ್ಲಿ ನಿಮಗೆ ಯಾವುದೇ ರೀತಿಯಾದ ಡೌಟ್ಸ್ ಇದ್ದರೂ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ನೋಡ್ಬೋದು ನಿಮಗೆ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಈ ಬ್ಲೌಸ್ ಸೈಜ್ ಬಂದ್ಬಿಟ್ಟು 32 ಇಂಚಸ್ದು. ಸೊ ನಿಮ್ಮ ಬಾಡಿ ಮೆಷರ್ಮೆಂಟ್ ಏನಿದೆ ಆ ರೀತಿ ನೀವು ಇಂಚಸ್ನ ನೀವು ಜಾಸ್ತಿ ಮಾಡ್ಕೊತಾ ಹೋಗ್ಬೋದು. ಸೊ ಎರಡು ನಾನು ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಫಿನಿಶಿಂಗು. ಸೊ ಇವಾಗ ನಾನು ಉಕ್ಪಟ್ಟಿ ಮತ್ತು ಕಾಜಾಪಟ್ಟಿನ ನಾನು ಇಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ಉಕ್ಪಟ್ಟಿ ಕಾಜಾಪಟ್ಟಿ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ವಿಡಿಯೋದಲ್ಲಿ ನೀವು ಹೋಗ್ಬಿಟ್ಟು ಸರ್ಚ್ ಮಾಡಿ ನೋಡಿ ಅದನ್ನು ಹೇಗೆ ನಾವು ಸ್ಟಿಚ್ ಮಾಡೋದು ಅಂತ ಹೇಳಿಬಿಟ್ಟು. ಸೊ ಇವಾಗಿದು ಕಂಪ್ಲೀಟ್ ಆಗಿದೆ. ಸೊ ಇದನ್ನು ನಾವು ಬ್ಯಾಕ್ ಅಂದರೆ ಹಿಂಭಾಗದ ಪಾರ್ಟಿಗೆ ನಾವು ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಕೆಳಗಡೆನೂ ಅಷ್ಟೇ ನಾನು ಆಲ್ರೆಡಿ ಪೀಸ್ ಕೊಟ್ಬಿಟ್ಟು ಸಹ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇನ್ ಡೀಟೇಲಾಗಿ ಅದು ಹೇಗೆ ಸ್ಟಿಚ್ ಮಾಡೋದು ಅಂತ ಬೇಕು ಅಂತಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಪ್ರೇಟ್ ಇನ್ನೊಂದು ಫುಲ್ಲು ಸ್ಟಿಚಿಂಗ್ ವೀಡಿಯೋನೇ ನಾನು ಮಾಡ್ತೀನಿ, ಫುಲ್ ಬ್ಲೌಸ್ದು. ಸೊ ಇವಾಗ ನಾವೇನು ಸ್ಟಿಚ್ ಮಾಡ್ಕೊಂಡಿದ್ವಲ್ಲ ಫ್ರಂಟ್ ಪಾರ್ಟು, ಅದನ್ನು ನಾವು ಬ್ಯಾಕ್ ಪಾರ್ಟಿಗೆ ನಾವು ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ನಾವು ಶೋಲ್ಡರ್ ಟು ಶೋಲ್ಡರ್ನ ನಾನು ಇಲ್ಲಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ.
ಸೊ ನೋಡಿ, ಸ್ಟಾರ್ಟಿಂಗಲ್ಲಿ ನೀವು ರಫ್ ಮಾಡಿಕೊಂಡು ಆಮೇಲೆ ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ಎಲ್ಲಿ ನಾಚ್ ಮಾಡ್ಕೊಂಡಿರ್ತೀವಲ್ವ, ಸೊ ಅಲ್ಲಿಗೆ ನೀವು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಫುಲ್ ಸ್ಟಿಚ್ ಮಾಡಬಾರ್ದು, ಶೋಲ್ಡರ್ ಮಾತ್ರ ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೊ ಇದೇ ರೀತಿ ನಾನು ಆಪೋಸಿಟ್ ಸೈಡನ್ನು ಸಹ ನಾನು ಸ್ಟಿಚ್ ಮಾಡ್ಕೊತೀನಿ. ಸೊ ಗೈಸ್, ಇದು ಕಟ್ಟಿಂಗನ್ನು ಪರ್ಫೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರೆ ನೀವು ಸ್ಟಿಚಿಂಗನ್ನು ತುಂಬಾ ಈಸಿಯಾಗಿ ನೀವು ಸ್ಟಿಚ್ ಮಾಡ್ಕೊಳ್ಬೋದು. ಸೊ ಇವಾಗ ನನಗೆ ಶೋಲ್ಡರ್ ಫುಲ್ಲು ಎರಡೂ ನಾನು ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟ್ ನಾವು ಕಾಲರ್ಗೆ ಅಂತ ಬಿಟ್ಟಿರ್ತೀವಲ್ಲ ಫ್ಯಾಬ್ರಿಕ್ಕು, ಅದನ್ನು ನಾವು ಮಿಡಲ್ಗೆ ನಾವು ನಾಚ್ ಮಾಡ್ಕೊಂಡಿರ್ತೀವಲ್ಲ ಬ್ಯಾಕ್ ಸೈಡು, ಸೊ ಅಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಶೋಲ್ಡರ್ ಏನು 1.5 ಇಂಚಸ್ ಬಿಟ್ಟಿರ್ತೀವಲ್ಲ ಅಲ್ಲಿಗೆ ಕರೆಕ್ಟಾಗಿ ನೀವು ನೋಡಿಕೊಂಡು ಅದನ್ನು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಏನಿದೆಯಲ್ವ ಅಲ್ಲಿಗೆ ನಾವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಸ್ಟಿಚ್ ಮಾಡ್ಕೋಬೇಕಾದ್ರೆ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಬಟ್ಟೆ ಏನಿದೆಯಲ್ವ ಅದನ್ನು ನೀವು ಅಗಲ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡ್ಬೋದು ನಾನು ಹೇಗೆ ಇದನ್ನು ಸ್ಟಿಚ್ ಮಾಡ್ಕೊತಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಎರಡೂ ನಾನು ಅಗಲ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸೊ ಅದೆರಡು ಸ್ಟಿಚ್ ಮಾಡಿದಾದಮೇಲೆ ನೀವು ಮೇಲೆ ಏನು ಶೋಲ್ಡರ್ ನೆಕ್ದು ಏನಿದೆಯಲ್ವ ಕಾಲರು, ಅದನ್ನು ನೀವು ಬ್ಯಾಕ್ ಸೈಡಿಂದ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಸ್ಟಿಚ್ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡ್ಕೊಳ್ಳಿ, ಫ್ಯಾಬ್ರಿಕ್ನ ನೀಟಾಗಿ ಇಟ್ಕೊಂಡು. ಸೊ ಆ ಕಾಲರು ನೀಟಾಗಿ ಹಿಂಭಾಗದ ಪಾರ್ಟ್ ಏನಿದೆಯಲ್ವ ಅಲ್ಲಿಗೆ ನೀವು ಅರ್ಧ ಇಂಚ್ ಅಥವಾ 1/4 ಇಂಚ್ಗೆ ನೀವು ಸ್ಟಿಚ್ ಮಾಡಿಕೊಂಡು ಫಿನಿಶಿಂಗ್ನ ನೀವು ಮಾಡ್ಕೊಳ್ಬೋದು. ಸೊ ರಿಮೈನಿಂಗ್ ಏನಿರುತ್ತಲ್ವ, ಸೊ ಒಳಗಡೆ ನಾವು ಕ್ಯಾನ್ವಾಸ್ನ ಹಾಕ್ಬಿಟ್ಟು ನಾನು ಸ್ಟಿಚ್ ಮಾಡಿರ್ತೀನಲ್ವ, ಸೊ ಅದನ್ನು ನಾನು ಇಲ್ಲಿ ಹೆಮ್ಮಿಂಗ್ನ ನಾನು ಮಾಡ್ಕೊತೀನಿ. ನೀವು ಬೇಕಾದರೆ ಅದನ್ನು ಸಹ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ಸೊ ಗೈಸ್ ನೋಡಿ, ಈ ರೀತಿ ಕಾಣಿಸುತ್ತೆ ಫೈನಲ್ ಆಗಿ ನಿಮ್ಮದು ಕಾಲರ್ ಅಥವಾ ಹಾಲ್ಟರ್ ನೆಕ್ ಬ್ಲೌಸ್ದು ಸ್ಟಿಚಿಂಗು. ಐ ಹೋಪ್ ನಿಮಗೆ ಇದು ತುಂಬಾ ಯೂಸ್ಫುಲ್ ಮತ್ತು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇನ್ನು ನಿಮಗೆ ಬೇರೆ ಯಾವುದಾದ್ರೂ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲೌಸ್ದು ಸ್ಟಿಚಿಂಗ್ ಅಥವಾ ಕಟ್ಟಿಂಗ್ ಬೇಕು ಅಂದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ನಿಮಗೆ ಅದು ಸ್ಟಿಚಿಂಗ್ ಮಾಡಿ ಅಥವಾ ಸ್ಟಿಚಿಂಗ್ ಮತ್ತು ಕಟ್ಟಿಂಗ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದ್ರದ್ದು ನಿಮಗೆ ಸ್ಲೀವ್ಸ್ ಬಂದುಬಿಟ್ಟು ನಾನು ಬೇರೆ ಥರನೇ ಸ್ಟಿಚ್ ಮಾಡಿದ್ದೀನಿ. ಸೊ ಈ ಬ್ಲೌಸ್ದು ಸ್ಲೀವ್ಸು ಸಹ ನಾನು ಅತಿ ಶೀಘ್ರದಲ್ಲಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಎರಡೂ ಒಟ್ಟಿಗೆ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್, ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.